ಸರ್ ಹಾಂ ಇವತ್ತು ಫೋಟೋ ಶೂಟು ಮಾಡೋ ಅಗತ್ಯ ಏನು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತದೆ. ವಿಧಾನಸಭೆ ಏನು ಅಂತ್ಯ ಆಗ್ತಿಲ್ಲ, ನಾಳೆ ಎಲೆಕ್ಷನ್ಗೆ ಹೋಗ್ತಿಲ್ಲ. ಈಗ CM ಬದಲಾಗ್ತಾರೆ ಅನ್ನುವಂಥ ಚರ್ಚೆ, ಇಲ್ಲ ಸ್ಪೀಕರ್ ಬದಲಾಗ್ತಾರೆ ಅನ್ಸುತ್ತೆ, ಸಂಪುಟ ಪುನರ್ರಚನೆ ಆಗುತ್ತೆ, ಸೆಷನ್ ಮುಗಿತಿದ್ದಂಗೆ ಏನೇನೋ ಚರ್ಚೆಗಳು ನಡೀತಾ ಇದೆ. ನೀವೇನು ಹೇಳ್ತೀರಿ ಸರ್? ನೋಡಿ, ಎಲ್ಲ ಊಹಾಪೋಹಗಳು ಹೀಗೆ ಇರೋದು. ಸರ್ಕಾರ ಆಗಿ 3 ವರ್ಷ ಆಯಿತು. ನಮ್ಮ UT ಖಾದರ್ ಅವರು ಇವತ್ತು ಸಭಾಧ್ಯಕ್ಷರಾಗಿ 3 ವರ್ಷ ಆಯಿತು. ಒಂದು ಎಲ್ಲ ಶಾಸಕರ ಜೊತೆಗೆ ಒಂದು ಫೋಟೋ ಸೆಷನನ್ನು ಇವತ್ತು ಏರ್ಪಡಿಸಿದ್ದಾರೆ. ಮತ್ತು ಹೊಸ ವರ್ಷ ಕೂಡ, ಯಾಕಂದರೆ ಉಗಾದಿಯನ್ನು ನಾವು ಕನ್ನಡಿಗರು ಭಾಳ ಹೆಮ್ಮೆಯಿಂದ ನಾವು ಹೊಸ ವರ್ಷ ಅಂಥೇಳಿ ಇವತ್ತು ಆಚರಣೆ ಮಾಡ್ತೀವಿ. ಆ ವರ್ಷದ ಅಂಗವಾಗಿ ಇವತ್ತು ಒಂದು ಫೋಟೋ ಶೂಟನ್ನು ಮಾಡಿದ್ದು ತಪ್ಪೇನಲ್ಲ. ಇವತ್ತು ನಾವು ಕೂಡ ಸಂತೋಷದ ಹೊಸ ವರ್ಷ ಆಗಿದೆ, ಸಂತೋಷ ಏನಾದರೂ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಕೂಡ ನಾವು ಇದ್ದೀವಿ. ನೋಡೋಣ, ನಿರೀಕ್ಷೆಯಲ್ಲಿ ಇದ್ದೀವಿ, ನೋಡೋಣ ಏನಾಗುತ್ತೆ ಅನ್ನೋದು. ವಿಧಾನಸಭೆ ಸಂಪ್ರದಾಯದ ಪ್ರಕಾರ 5 ವರ್ಷದ ಕೊನೆಗೆ ಫೋಟೋಶೂಟ್ ನಡೆಯುವಂಥದ್ದು ನಡ್ಕೊಂಡು ಬಂದಿದೆ ಸರ್. ಈ ಮಿಡ್ಲಾಗಿರುವಂಥ ಕಾರಣ ಏನು ಅಂತ ಚರ್ಚೆ ಸರ್. ಮಿಡ್ಲ್ ಅಂತ ಎಲ್ಲಿ ಬರುತ್ತೆ? ತಪ್ಪೇನಿದೆ ಮಾಡಿದರೆ? ಇವತ್ತು ಅವರು ಕೂಡ ಹೇಳಿದಾರಲ್ಲ, ನಮ್ಮ ಸನ್ಮಾನ್ಯ ಸಭಾಧ್ಯಕ್ಷರು UT ಖಾದರ್ ಸಾಹೇಬರು ಕೂಡ ಹೇಳಿದ್ದಾರೆ, ಮುಂದೆ ನಾನು ಸ್ಪೀಕರಾಗಿ ಉಳಿತೀನಿಲ್ಲ ಅನ್ನೋದು ಅವರು ವಿಚಾರವನ್ನು ತಿಳಿಸಿದ್ದಾರೆ ಅನ್ನೋದು ಮಾತು ನನಗೆ ಗೊತ್ತಾಗಿದೆ. ಬಹುತೇಕ ಹಾಗೇನಾದರೂ ಅವರು ನಿರೀಕ್ಷೆ ಇರ್ಬೋದು, ಮಂತ್ರಿ ಆಗ್ಬೋದು. ಅಲ್ಲ, ಅದ್ರ ಬಗ್ಗೆ ನಾವು ದೊಡ್ಡವರಲ್ಲ. ಬಹುತೇಕ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಇವತ್ತು ನಮ್ಮ ನಡುವೆ ಇರುವಂಥ ನಾಯಕರ ಮಧ್ಯದಲ್ಲಿರುವಂಥ ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡ್ತೀವಿ. ಯಾಕಂದರೆ ನಾನು ಕೂಡ ನಿರೀಕ್ಷೆಯಲ್ಲಿದ್ದೀನಿ. ಆ ಒಂದು ನಿರೀಕ್ಷೆಯಲ್ಲಿ ನಾವು ಕೂಡ ಹೊಸ ವರ್ಷ ಏನೋ ಒಂದು ಸಂತೋಷದ ಸುದ್ದಿ ಬರುತ್ತೆ ಅನ್ನೋದು ಆಶಾದಾಯಕವಾಗಿ ನಾವು ಕಾಯ್ತಾ ಇದ್ದೀವಿ. ಯಾಕಂದರೆ CM ಈಗ ಉತ್ತರ ಕೊಡುವಂಥ ಟೈಮಲ್ಲೂ ಹೇಳಿದ್ರು, ದಿವಸ ಇರ್ತೇವಲ್ಲ, ಇರೋ ದಿವಸ ಚೆನ್ನಾಗಿ ಅಧಿಕಾರಕ್ಕೆಲ್ಲ ಮಾಡಬೇಕು, ಜನರು ಒಳ್ಳೇದು ಮಾಡಬೇಕು ಅಂತ. ಅಲ್ಲ, ಖಂಡಿತವಾಗಿಲ್ಲ. ಅಧಿಕಾರ ಶಾಶ್ವತ ಅಲ್ಲ, ಕುರ್ಚಿ ಶಾಶ್ವತ ಅಲ್ಲ, ಯಾವುದೂ ಕೂಡ ಶಾಶ್ವತ ಅಲ್ಲ ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಅಧಿಕಾರ ಎಷ್ಟು ದಿವಸದ್ದು? ಅಧಿಕಾರ ಜನ ಕೊಟ್ಟಿದ್ದು ಒಂದು ಆದೇಶ. ಆದೇಶದ ಮೇಲೆ ನಾವು ಎಷ್ಟು ವರ್ಷ ಇರ್ತೀವಿ ಅನ್ನೋದು ಮುಖ್ಯವಾಗಿದೆ. ಅವರು ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾವು ಕೂಡ ಈ ಹೊಸ ವರ್ಷದ ಶುಭಾಶಯಗಳನ್ನು ನಾನು ಎಲ್ಲರಿಗೂ ಈ ಸಂದರ್ಭದಲ್ಲಿ ಕೋರ್ತಾ ಇವತ್ತು ಹೊಸ ಒಂದು ನಿರೀಕ್ಷೆಯಲ್ಲಿ ನಾವು ಕೂಡ ಕಾಯ್ತಾ ಇದ್ದೀವಿ. ಕಾಯ್ದಿದೆ, ಬರುತ್ತೆ ಅನ್ನೋದು ಖಂಡಿತವಾಗಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.